ನಮ್ಮ ಭಾರತ ಬಹಳ ದೊಡ್ಡ ಜನಸಂಖ್ಯೆ ಇರುವಂತ ಒಂದು ದೇಶ. ಇಡೀ ಜಗತ್ತಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ಯುವಕರು ಇರುವಂತಹ ದೇಶ ಯಾವುದಾದರೂ ಇದ್ರೆ ಅದು ಭಾರತ. ಬರುವಂತಹ ದಿನಗಳಲ್ಲಿ 60% ಜನಸಂಖ್ಯೆ 45 ವರ್ಷಕ್ಕಿಂತ ತೆಳಗಡೆ ಇರುವಂತ ಜನಸಂಖ್ಯೆ ಆಗ್ತದೆ. 18ರಿಂದ 25 ವರ್ಷದವರೆಗೆ 30ಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ಭಾರತದಲ್ಲಿದೆ. ಬೇರೆ ಯಾವ ದೇಶದಲ್ಲೂ ಇಲ್ಲ. ಯುರೋಪ್ ದೇಶದಲ್ಲಿ ಎಲ್ಲ 60 ಮೇಲಿರುವಂತಹ ಜನಸಂಖ್ಯೆ ಆಗಿದೆ. ಅಮೆರಿಕದಲ್ಲೂ ಕೂಡ 50 ಮೇಲಾಗಿದೆ. ಜಪಾನಲ್ಲಂತೂ 70 ವರ್ಷದ ಮೇಲೆ ಜನಸಂಖ್ಯೆ ಆಗಿದೆ. ಹೀಗಿರುವಾಗ ನಮ್ಮ ಯುವ ಶಕ್ತಿಯನ್ನ ಸದ್ಬಳಕೆ ಮಾಡಬೇಕು. ದೇಶ ಕಟ್ಟಲು ಸದ್ಬಳಕೆ ಮಾಡಬೇಕು. ವಿಜ್ಞಾನ ಜ್ಞಾನದಲ್ಲಿ ಮುಂದೆ ಹೋಗುವಂತೆ ಯುವಕರಿಗೆ ನಾವು ಇವತ್ತು ಪ್ರೇರಣೆಯನ್ನು ಕೊಡಬೇಕು ಮತ್ತು ಅವರ ಇಚ್ಛೆ ಅನುಸಾರವಾಗಿ ಅವರ ಕ್ಷೇತ್ರದಲ್ಲಿ ವಿಶ್ವ ಖ್ಯಾತಿಯನ್ನು ಹೊಂದಲು ಎಲ್ಲ ಅವಕಾಶಗಳನ್ನು ನಾವು ಮಾಡಿಕೊಡಬೇಕು. ಇವೆಲ್ಲವೂ ಆಗಬೇಕಂದ್ರೆ ಅವ್ರಿಗೆ ಸದೃಢವಾಗಿರುವಂತಹ ದೇಹ ಮತ್ತು ಮನಸ್ಸು ಇವೆರಡೂ ಕೂಡ ಬಹಳ ಮುಖ್ಯ. A strong mind and a strong body will give a very strong character. ಆ ಸದೃಢವಾಗಿರುವಂತಹ ವ್ಯಕ್ತಿತ್ವ ರೂಪಣೆ ಆದರೆ ನಮ್ಮ ದೇಶದ ಭವಿಷ್ಯ ನಿಶ್ಚಿತವಾಗಿಯೂ ಬಹಳ ಉಜ್ವಲ ಆಗ್ತದೆ.